ಅಂದ್ರೆ ಅವರು ಸ್ವಲ್ಪ ಸಚಿವಾಗಿ ಕರೆಕ್ಟ್ ಮಾಡ್ಯಾರ, ಬಡವ್ರ ಜನರದು ಮಾಡೋದು ಎಲ್ಲದು. ಇವತ್ತು ಆತ್ಮೀಯತೆಯಿಂದ ಎಲ್ಲರಿಗೆ ಕೇಳ್ತಾರೆ, ಮಾಡ್ತಾರೆ ಅನ್ನೋತನು ಕೇಳ್ತಾನೆ. ಆ ಉದ್ದೇಶಕ್ಕೆ ನಾವು ಕಾಂಗ್ರೆಸ್ ಪಕ್ಷಕ್ಕೆ ನಾವು ಬೆಂಬಲ ಕೊಡೋದು ನಿರ್ಧಾರ ಮಾಡಿಬಿಟ್ಟಿವಿ. ಇವರು ಅವಕಾಶ ಬಂದ ಬಳಕೆ, ಆರ್ಸಿ ಬಂದ ಬಳಕೆ, ಬಡವ್ರ ಮಂದಿದ ಕೆಲಸ ಮಾಡಿದ ಬಳಕೆ, ಎಲ್ಲರಿಗೆ ಸಲಹೆ ಮಾಡಿದ ಬಳಕೆ ನೆಕ್ಸ್ಟ್ ಕಾಂಗ್ರೆಸ್ಸಿಗೆ ಅವಕಾಶ ಅದ. ನಮ್ಮ ಮತದಾರರದ ಒಂದು ಏನು ಆಸೆ ಅಂದ್ರೆ 5 ವರ್ಷ ಅವ್ರ ಮಗಗೆ ಅಧಿಕಾರ ಕೊಡ್ಬೇಕು, ಅವ್ರನ್ನ ಮುಂದುವರ್ಸ್ಬೇಕು ಅನ್ನೋದು ಅವ್ರ ತಲೆಗೈತೆ ಸರ್. ಎಚ್ ವೈ ಮೇಟಿ ಅವ್ರ ಮಗ ಉಮೇಶ್ ಅನ್ನೋರಿಗೆ ಮತ ಕೊಡಬೇಕು, ಬಹುಮತದಿಂದ ಗೆಲ್ಲಿಸ್ಬೇಕಂತ ವಿಚಾರ ಐತೆ ಸರ್. ಕಮತಿ ಒಳಗೆ ಸರ ಹಳ್ಳಿಗೆ ಹೋಗಿ ಬರ್ರಿ, ಬಾಲ್ಕೋಟೆ ಒಳಗೆ ಹೋಗ್ರಿ. ಬಾಲ್ಕೋಟೆ ಒಳಗಿಂದ ಇಟ್ಕೊಂಡು ಮಾನ್ ಮೆಡಿಕಲ್ ಕಾಲೇಜ್ ಸಿದ್ದರಾಮಯ್ಯ ಅವ್ರಿಗೆ ಹೇಳಿದ ಆಸೆ ಅವ್ರ ಕನಸಿನ ಕೂಸಾಗಿತ್ತು, ಅದನ್ನು ಈಡೇರಿಸಿ. ಹೀಗಾಗಿ ಎಚ್ ವೈ ಮೇಟಿ ಸಾಹೇಬ್ರು ಅಂದ್ರೆ ಈ ಸಣ್ಣ ಹುಡುಗರು ಸಮೇತ ಎಚ್ ವೈ ಮೇಟಿ ಸಾಹೇಬ್ರು ಅಂದ್ರೆ ಈಗ ಶಾಸಕರ ಅಂದ್ಕೂಲೇನ ಭಯ, ಯಾರು ಏನು ಅಂತ. ಹಂಗೆ ಇವರು ಎಚ್ ವೈ ಮೇಟಿ ಅವ್ರು ಇದ್ದಿಲ್ಲ. ಹಾಗಿದ್ರೆ ಸಣ್ಣ ಹುಡುಗರಿಂದ ಹಿಡ್ಕೊಂಡು ಎಲ್ಲರನ್ನೂ ಪ್ರೀತಿಯಿಂದ ಮಾತಾಡ್ಸಿದ್ರು. ನಾ BJP ಶಾಸಕ, ಇವಾಗ ಕಾಂಗ್ರೆಸ್ನಾಗ ಬಂದಾನ, ಇವ್ನ ಕೆಲಸ ಬೇಡ ಅಂತಿದ್ದಿಲ್ಲ. ಇವರು ಕಾಂಗ್ರೆಸ್ ಶಾಸಕರಾಗಿದ್ದರು ಸಮೇತ ಎಲ್ಲ ಪಕ್ಷದವ್ರನ್ನು ಒಳ ಹಾಕೊಂಡು ಹೋಗುವಂಥ ಏಕೈಕ ನಾಯಕ ಅಂದ್ರೆ ಎಚ್ ವೈ ಮೇಟಿ ಸಾಹೇಬರು. ನಮಸ್ತೆ ಸರ್, ಬಾಗಲಕೋಟೆಯಲ್ಲಿ ಬೈ ಎಲೆಕ್ಷನ್ ನಡೀತದೆ. ನಡೀತದೆ. ಈ ಕ್ಷೇತ್ರದಲ್ಲಿ ಯಾರು ಬಂದರೆ ನಮಗೆ ಬೆಟರ್ ಅನಿಸುತ್ತೆ? ನಮ್ಗೆ ಈ ಸಲ ಬಂದ್ರೆ ಸತ್ತ ಮಲ್ಲಪ್ಪ ಮೇಟಿ ಬಂದ್ರೆ ನಮ್ಗೆ ಬೆಟರ್ ಅನ್ನಿಸ್ತದೆ. ಅಂದ್ರೆ ಅವರು ಸ್ವಲ್ಪ ಸಚಿವಾಗಿ ಕರೆಕ್ಟ್ ಮಾಡ್ಯಾರ, ಬಡವ್ರ ಜನರದು ಮಾಡೋದು ಎಲ್ಲದು. ಇವತ್ತು ಆತ್ಮೀಯತೆಯಿಂದ ಎಲ್ಲರಿಗೆ ಕೇಳ್ತಾರೆ, ಮಾಡ್ತಾರೆ ಅನ್ನೋತನು ಕೇಳ್ತಾನೆ. ಆ ಉದ್ದೇಶಕ್ಕೆ ನಾವು ಕಾಂಗ್ರೆಸ್ ಪಕ್ಷಕ್ಕೆ ನಾವು ಬೆಂಬಲ ಕೊಡೋದು ನಿರ್ಧಾರ ಮಾಡಿಬಿಟ್ಟಿವಿ. ಸರ್, ಇವಾಗ ಡೆವಲಪ್ಮೆಂಟ್ ಬಗ್ಗೆ ಹೇಳೋದಾದ್ರೆ, ಸೊ ಇನ್ನು ಯಾವ ಥರ ಎಲ್ಲ ಡೆವಲಪ್ಮೆಂಟ್ ಆಗಬೇಕು ಬಾಗಲಕೋಟೆ ಕ್ಷೇತ್ರ? ಈಗ ಬಾಗಲಕೋಟೆ ಡೆವಲಪ್ಮೆಂಟ್ ಬಂದ ಬಳಕೆ ಈಗ ಏನು ಸಚಿವ ಬರ್ತಾರಲ್ಲ, ಅವರು ನಮ್ದು ಅಂತೇಳಿ ಕಾಳಜಿ ಮಾಡಿ ಡೆವಲಪ್ಮೆಂಟ್ ಅವ್ರು ಮಾಡಬೇಕು. ಅಂದ್ರೇ ಬಾಗಲಕೋಟೆ ಸುಧಾರಣೆ ಆಗೋದು. ಇದು ಲಾಸ್ಟ್ ಚಾನ್ಸ್ ಇದು ನಮ್ಮ ಮಲ್ಲಪ್ಪ ಮೇಟಿ ಅವ್ರದ್ದು ಫ್ಯಾಮಿಲಿ ಸಲುವಾಗಿ. ಇವರು ಅವಕಾಶ ಬಂದ ಬಳಕೆ, ಆರ್ಸಿ ಬಂದ ಬಳಕೆ, ಬಡವ್ರ ಮಂದಿದ ಕೆಲಸ ಮಾಡಿದ ಬಳಕೆ, ಎಲ್ಲರಿಗೆ ಸಲಹೆ ಮಾಡಿದ ಬಳಕೆ ನೆಕ್ಸ್ಟ್ ಕಾಂಗ್ರೆಸ್ಸಿಗೆ ಅವಕಾಶ ಅದ. ನಮ್ದು ಇಷ್ಟ ಬೆಂಬಲ ಅದ. ಉಳ್ಕಿದೆ ಮೇಟಿಯರು ಬರ್ಬೇಕನ್ನೋದು ನಮ್ಮದು ಅಪೇಕ್ಷೆ ಅದ. ಮತ್ತು ಕ್ಷೇತ್ರದಲ್ಲಿ ಇನ್ನೂ ಹಲವಾರು ಅಂದರೆ ಕೆಲವೊಂದಷ್ಟು ಕೆಲಸಗಳು ಆಗೋದಿರುತ್ತೆ. ಆ ಥರದ್ದು ಏನಾದರೂ ಹೇಳೋದಾದ್ರೆ ಏನೆಲ್ಲ ಆಗಬೇಕಿದೆ? ಈಗ ಏನೆಲ್ಲ ಆಗ್ಬೇಕಂದ್ರೆ ಸಹಿತ ಈಗೇನು ಸಚಿವ ಬರ್ತಾನೆ, MLA ಹೊಸ್ದಾಗಿ ಬರ್ತಾನೆ, ಅವ್ರಿಂದ ನಾವು ಬೆಂಬಲ ಮಾಡಿ ಕೆಲಸ ತೊಗೊಳ್ಳೋದು. ಅವರಾಗಿ ಮಾಡ್ಬೇಕಂತ ಹೇಳಿ ಉದ್ದೇಶ ಏನಿಲ್ಲ. ಅವ್ರ ಅಪ್ಪಾರನು ಹಾಗೆ ಇದ್ದರು. ಇವಂಗೂ ಒಂದು ಸ್ವಲ್ಪ ಬೆಂಬಲ ಕೊಟ್ಟು ನಾವು ಸುಧಾರಣೆ ಮಾಡೋದು ವಿಚಾರ ಮಾಡ್ಕೋತೀವಿ ಎಲ್ಲರೂ ಕೂಡಿ. ನಮ್ದು ಹಿಂಗದ ಬಾಗಲಕೋಟೆ ಪ್ರಶ್ನೆ. ಕಾಂಗ್ರೆಸ್ಸನ್ನ ಬರ್ಬೇಕನ್ನೋದು ಒಂದು ಉದ್ದೇಶವಾಗಿ ನಾವು ಮಾತಾಡ್ತೀವಿ. ಈ ಸಲ ಸರ ಹೇಳ್ಬೇಕಂದ್ರೆ ಎಲೆಕ್ಷನ್ ಎಚ್ ವೈ ಮೇಟಿ ಅವ್ರದ್ದು 5 ವರ್ಷ ಎಲೆಕ್ಷನ್ ಇದು ಅಧಿಕಾರ 5 ವರ್ಷ ಇರಬೇಕಾಗಿತ್ತು. ಅನಿವಾರ್ಯ ಕಾರಣದಿಂದ ಅಕಾಲಿಕವಾಗಿ ಅವ್ರು ಮರಣ ಹೊಂದಿದ ಸಂಬಂಧ ಇದು ಎಲೆಕ್ಷನ್ ನಡೆಯಕತ್ತೈತಿ. ಆ್ಯಕ್ಚುಲ್ ಮತದಾರರು ಅವ್ರಿಗೆ ಅಂತ ಓಟ್ ಹಾಕ್ಯಾರ, ಅವರ 5 ವರ್ಷ ಇರಲಿ ಅಂತ. ನಮ್ಮ ಮತದಾರರದ ಒಂದು ಏನು ಆಸೆ ಅಂದ್ರೆ 5 ವರ್ಷ ಅವ್ರ ಮಗಗೆ ಅಧಿಕಾರ ಕೊಡಬೇಕು, ಅವ್ರನ್ನ ಮುಂದುವರ್ಸ್ಬೇಕು ಅನ್ನೋದು ಅವ್ರ ತಲೆಗೈತೆ ಸರ್. ಎಚ್ ವೈ ಮೇಟಿ ಅವ್ರ ಮಗ ಉಮೇಶ್ ಅನ್ನೋರಿಗೆ ಮತ ಕೊಡಬೇಕು, ಬಹುಮತದಿಂದ ಗೆಲ್ಲಿಸ್ಬೇಕಂತ ವಿಚಾರ ಐತೆ ಸರ್. ಅವ್ರಿಗೆ ಗೆಲ್ತಾರೆ ಅನ್ನೋಕ್ಕೇನು ಸರ, ಎಚ್ ವೈ ಮೇಟಿ ಸಾಹೇಬ್ರು ಮಾಡಿದಂಥ ಅಭಿವೃದ್ಧಿ ಕೆಲಸಗಳು. ಕಮತಿ ಒಳಗೆ ಸರ ಹಳ್ಳಿಗೆ ಹೋಗಿ ಬರ್ರಿ, ಬಾಲ್ಕೋಟೆ ಒಳಗೆ ಹೋಗ್ರಿ. ಬಾಲ್ಕೋಟೆ ಒಳಗಿಂದ ಹಿಡ್ಕೊಂಡು ಮಾನ್ ಮೆಡಿಕಲ್ ಕಾಲೇಜ್ ಸಿದ್ದರಾಮಯ್ಯ ಅವ್ರಿಗೆ ಹೇಳಿದ ಆಸೆ ಅವ್ರ ಕನಸಿನ ಕೂಸಾಗಿತ್ತು, ಅದನ್ನು ಈಡೇರಿಸಿದ್ರು. ಹೀಗಾಗಿ ಎಚ್ ವೈ ಮೇಟಿ ಸಾಹೇಬ್ರು ಅಂದ್ರೆ ಈಗ ಸಣ್ಣ ಹುಡುಗರು ಸಮೇತ ಎಚ್ ವೈ ಮೇಟಿ ಸಾಹೇಬ್ರು ಅಂದ್ರೆ ಈಗ ಶಾಸಕರ ಅಂದ್ಕೂಲೇನ ಭಯ, ಯಾರು ಏನು ಅಂತ. ಹಂಗೆ ಇವರು ಎಚ್ ವೈ ಮೇಟಿ ಅವ್ರು ಇದ್ದಿಲ್ಲ. ಹಾಗಿದ್ರೆ ಸಣ್ಣ ಹುಡುಗರಿಂದ ಹಿಡ್ಕೊಂಡು ಎಲ್ಲರನ್ನೂ ಪ್ರೀತಿಯಿಂದ ಮಾತಾಡ್ಸಿದ್ರು. ಇಂಥ ಕರ್ನಾಟಕದೊಳಗೆ ಅತ್ಯಂತ ಶ್ರೇಷ್ಠವಾದ MLA ಅಂದ್ರೆ ಎಚ್ ವೈ ಮೇಟಿ ಸಾಹೇಬ್ರು ಅಂದ್ರೆ ಅಡ್ಡಿಲ್ಲ. ಯಾಕಂದ್ರೆ ಅವರು ಎಲ್ಲರೂ ಪ್ರೀತಿಸ್ತಿದ್ರು. ಮತದಾರ ವಿರೋಧ ಪಕ್ಷದವ್ರ ಸಮೇತ ಅವ್ರು ಏನು ಅಂತಿದ್ದಿಲ್ಲ. ಯಾಕಂದ್ರೆ ಅವ್ರು ಎಲ್ಲರೂ ಒಂದಂತ ಹೋಗ್ತಿದ್ರು. ಶಾಸಕರಾಗಿಂದ ನಾ BJP ಶಾಸಕ, ಇವಾಗ ಕಾಂಗ್ರೆಸ್ನಾಗ ಬಂದಾನ, ಇವ್ನ ಕೆಲಸ ಬೇಡ ಅಂತಿದ್ದಿಲ್ಲ. ಇವರು ಕಾಂಗ್ರೆಸ್ ಶಾಸಕರಾಗಿದ್ದರು ಸಮೇತ ಎಲ್ಲ ಪಕ್ಷದವ್ರನ್ನು ಒಳ ಹಾಕೊಂಡು ಹೋಗುವಂಥ ಏಕೈಕ ನಾಯಕ ಅಂದ್ರೆ ಎಚ್ ವೈ ಮೇಟಿ ಸಾಹೇಬರು. ಹೀಗಾಗಿ ಅವ್ರ ಪ್ರೀತಿ ವಿಶ್ವಾಸ, ಅವ್ರು ಮಾಡಿದಂಥ ಒಂದು ಅಭಿವೃದ್ಧಿ ಕಾರ್ಯಗಳು, ಒಳ್ಳೆಯ ಕಾರ್ಯಗಳು, ಅದು ಅವ್ರ ಮಗನ್ನ ಅತ್ಯಂತ ಪ್ರಚಂಡ ಬಹುಮತದಿಂದ ಆರಿಸಿ ತರಕ್ಕೆ ಅಡ್ಡಿಲ್ಲ ಅಂತ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ಜನರನ್ನೆಲ್ಲನೂ ನಾನು ವಿಚಾರ ಮಾಡಿ ನೋಡಿದಾಗ ಎಚ್ ವೈ ಮೇಟಿ ಸಾಹೇಬ್ರ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಅದಾವೆ, ಯಾವುದೂ ನೆಗೆಟಿವ್ ಅಭಿಪ್ರಾಯ ಇಲ್ಲ. ಯಾಕಂದ್ರೆ ಈಗ ಬಾಗಲಕೋಟೆದೊಳಗೆ ಇಲ್ಲಪ್ಪ, ಬಾಗಲಕೋಟೆದೊಳಗೆ ಎಚ್ ವೈ ಮೇಟಿ ಅವ್ರಿಗೆ ಆಗೋದಿಲ್ಲ, ಅಲ್ಲಿ BJP ಭಾಳ ಐತಿ ಅಂತಾರೆ. ಅದು ಬೆಳವಣಿಗೆ ಅಷ್ಟು ಇರ್ಬೋದು, ಅದು ದೂರ ಐತಿ. ಯಾಕಂದ್ರೆ
ಈಗ ಜನರ ನಿರೀಕ್ಷೆ ಈ ಸಲ ಎಚ್ ವೈ ಮೇಟಿಯವ್ರ ಬಗ್ಗೆ ಅನುಕಂಪನೂ ಐತಿ. ಯಾಕಂದ್ರೆ ಅವ್ರನ್ನ ಆರಿಸ್ತರ್ಬೇಕು. ಅವ್ರ ಮಗಗೆ ನಾವು ಆರಿಸ್ಕೊಟ್ಟು 2.5 ವರ್ಷ ಅವ್ರದ್ದು ಅಧಿಕಾರ ಆ್ಯಕ್ಚುಲ್ ನಾವು ಹಾಕಿದ್ದೀವಿ. ಅವ್ರನ್ನ ಪೂರ್ಣ ಕೊಳಿಸೋನು ಮುಂದೆ ಅದು ದೇವ್ರ ವಿಚಾರ ಅಂತ ನಾವು ಏನು ಮಾಡೋಣ ಅಂತ ವಿಚಾರ ಮಾಡ್ಯಾವ. ಅದಕ್ಕೆ ಈ ಸಲ ಮಾತ್ರ ಪ್ರಚಂಡ ಬಹುಮತದಿಂದ ಎಚ್ ವೈ ಮೇಟಿ ಸಾಹೇಬ್ರು ಆರಿಸಿ ಬರ್ತಾರಂತ ನಾ ಈ ಮೂಲಕ ಹೇಳ್ತೀನಿ.